ಕಲ್ಲೈತೆ ಕಲ್ಲೈತೆ ಕಲ್ಲು ಕಲ್ಲೈತೆ ರೋಡ್ ಮಾಡಕ್ಕೆ ಆಗಲ್ಲ ಓಕೆ ಬರಪ್ಪ ಚಿನ್ನ ಸೈಡ್ ಬನ್ನಿ ಮೇಡಮ್ ಸೈಡ್ ಬನ್ನಿ ಅದಿಜ್ಜ ಮಾರ ನನ್ನ ಗಾಳಿ ತಪ್ಪ ನೀನು ತಗೀರಿ ಮೊಬೈಲ್ ಸ್ವಲ್ಪ ತಲೆ ತಗೊಳ್ಳೋಣ ಸಹ ಹೊಸ ಈ ಕಡೆ ಬರ್ರಿ ತಳಿ ತೀರೋದು ಇಳಿಸ್ಬಿಡ ಕೆಳಕ್ಕೆ ಅಣ್ಣ ಕುಶಾಲ್ ನೀವು ಇಳಿರಣ್ಣ ಹಿಂದೆ ಬರ್ರಪ್ಪ ಕೆಳಕ್ಕೆ ಇಳಿರಿ ನೀವು ಅಣ್ಣ ಮೊಬೈಲ್ ಕೈ ತೆಗೆ ಭಾಳ ತಡಿಗಳು ಅವ್ರು ಹೇಳ್ಕೊಟ್ಟಂಗಾಗುತ್ತೆ ಕಾರ್ಡ್ ಹಾಕೊಂಡು ಐ ಡಿ ಕಾರ್ಡ್ ಹಾಕೊಂಡು ಹತ್ತವ್ರ ಮೇಲೆ ಬಂದ್ಬಿಡ್ರಿ ಸೈಡ್ಗೆ ಸಾಕು ಸಾಕು ಬಲ್ಗವ ಈ ಕಡೆ ಮಜ್ಜ ಬರ್ಬೇಡಿ ಪೂಜೆ ಮಾಡ್ಲಿ ಇರ್ರಿ ಬಾರೋ ಬಾರೋ ವಾಟ್ಸಲ್ಲಿ ಬರೋಣ ಫಾಸ್ಟಾಗಿ ಬಂದ್ಬಿಡೋಣ ಎಲ್ಲ ಓಡ್ತಾರೆ ಪರಮೇಶ್ವರ್ ತೆಗಿಬೇಕು ಎಲ್ಲಿ ಕರೆಕ್ಟಾಗಿ ಓಡಿಸ್ತಾ ಇದ್ದೀರಾ ಇರ್ಲಿ ಬಾರಣ ಇಲ್ಲಿ ಬಾರಣ ಬಂದ್ಬಿಡಿ ಕಡೆಗೆ ಹಿಂದೆ ನೋಡಿ ಸರ್ ನೀವಿಂದ ಬನ್ನಿ ಆಗಲ್ಲ ಚಂದ್ರಣ್ಣ ಬಾ
ಮೊಬೈಲ್ ಹಿಂದಕ್ಕೆ ತೆಗಿಯಲ್ಲ ನೀನೇನು ಇವತ್ತು ತಗೊಂಡು ಹೋಗ್ಬಿಡ್ತೀಯ ನಮ್ಮ ಯಾರು ಒಬ್ರು ತಗೊಳ್ರ ಅಲ್ಲ ಹರೀಶ ಈಸ್ಕೊಳ್ಳೋ ಅಲ್ಲ ಇಸ್ಕೊಳ್ಳೋ ಸರ್ ಇಲ್ಲಿ ನೋಡಿ ಸರ್ ಓಕೆ ಸಂಜೆ 6 ಗಂಟೆ ಅಣ್ಣ ಬೋಲ್ಡ್ ಬಿಡೋಣ ಬೋಲ್ಡ್ ಈ ಕಡೆ ಅಣ್ಣ ಇನ್ನೊಂಚೂರು ಹಿಂದೆ 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 ಬರ ಕಡೆ ಅರ್ಜುನ ಸರ್ ಸೈಡ್ ಬರ್ರಿ ಸ್ವಲ್ಪ ಕ್ಯಾಮ್ರಾ ಬ್ಯಾಲಿಂಗ್ ಕಡೆ ಸೈಡ್ಗೆ ಮೊಬೈಲು ಓಕೆ ಸರ್ ಈ ಒಂದು ದುರಂತಕ್ಕೆ ಸಿಕ್ಕಾಕೊಂಡು ಇಬ್ಬರು ಡೆತ್ ಆಗಿರೋದ್ರಿಂದ ಸಾವಾಗಿರೋದ್ರಿಂದ ಆ ಒಂದು ಕುಟುಂಬಕ್ಕೂ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇವೆಲ್ಲವೂ ಇವತ್ತಿನ ಒಂದು ದಿನದ ಕಾರ್ಯಕ್ರಮಗಳು. ರೈತರ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಒಂದು ಸರ್ಕಾರದ ಕರ್ತವ್ಯ, ಹಾಗಾಗಿ ಮಾಡಲೇಬೇಕಲ್ಲ. ಸರ್, ಈಗ ಸಿಎಂ ಅವರ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ಕೊಡ್ತೀರಿ 2-3 ಸಲ ಅಂತಿದ್ದಾರೆ ಸರ್. ಸರ್ಕಾರನೇ ಈಗ ಡಿಸಾಲ್ವ್ ಆಗುತ್ತೆ ಅನ್ನೋ ಅಂತ ಕೂಡ ಚರ್ಚೆ ಆಗ್ತಿದೆ. ಏನು ಸರ್ಕಾರ ಯಾಕೆ ಡಿಸಾಲ್ವ್ ಆಗುತ್ತೆ? ಮುಖ್ಯಮಂತ್ರಿಯವರು ಏನು ತಪ್ಪು ಮಾಡಿದ್ದಾರೆ? ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ. ಸೊ ಕಾನೂನುಬದ್ಧವಾಗಿ ಅವ್ರಿಗೆ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮತಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ. ಅವರ ಅಣ್ಣ ಅವರು ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು ಸೊ ಅದು ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿನೋಟಿಫಿಕೇಷನ್ ಆಗಿದೆ. ಅದಾದಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಅದಾದಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ. ಗಿಫ್ಟ್ ಡೀಡ್ ಆದಮೇಲೆ ಕಾನೂನುಬದ್ಧವಾಗಿ ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರು ಕೊಡಿ ಅಂದಿದ್ದಾರೆ. ಮೂಡಾದ ರೆಜುಲೇಷನಲ್ಲಿ ನಮ್ಮದು ತಪ್ಪಾಗಿದೆ, ನಿಮಗೆ ನೋಟಿಸ್ ಕೊಡ್ದಲೇ ಕಾನೂನು ಅನುಸರಿಸ್ದಲೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟಾಗಿ ಮಾರ್ಪಾಡು ಮಾಡಿದ್ದೀವಿ, ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಕೊಡ್ತೀವಿ ಅಂತ ಸೊ 50-50 ಪಾತಲ್ಲಿ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಸುಧಾ ಅನ್ನೋ ಒಬ್ಬರಿಗೆ ಹಿಂಗೆ ಇದೇ ಮೂಡಾದಲ್ಲಿ ಸೊ 100ಕ್ಕೆ 100 ಕೊಡಬೇಕು ಅಂತ ಎಕರೆ 2.25 ಎಕರೆಗೆ 2.25 ಎಕರೆನೂ ಕೊಡ್ತಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥದ್ದು 48% ಕೊಟ್ಟಿದ್ದಾರೆ, 50ನೂ ಇಲ್ಲ. ಆಮೇಲೆ 50 ಬೇರೆ ನಾರ್ಮಲ್ ಇರೋರಿಗೆ ಒಂದು 150 ಜನಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರೋದು BJP ಸರ್ಕಾರದಲ್ಲಿ. ಸೊ ಒಂದು ನಿಮಿಷ ಕೇಳು, ಇದೆಲ್ಲ ಕೊಟ್ಟಿರೋದು BJP ಸರ್ಕಾರದಲ್ಲಿ ಬ್ರದರ್. ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ, ರಾಜೀವ್ ಅಂತ ಮೂಡ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ಒಂದು ಕಡೆ. ಎರಡನೇದು, ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ. ಸೊ ಶಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ, ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಸೊ ನಿರಾಣಿಯವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ 3 ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ. ಇದನ್ನು ನಾವು ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ, 136 ಜನ ಗೆಲ್ಲಿಸಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ನಾವೇನು ಇಂಡೈರೆಕ್ಟಾಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ. ಸಿದ್ದರಾಮಯ್ಯನವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಕ್ಕೆ, ಈ ನಾಡಿನ ಜನರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಯಾವುದರಲ್ಲೂ ಈ ರಾಷ್ಟ್ರದಲ್ಲಿ ಮೋದಿ ವಿರುದ್ಧ BJP ವಿರುದ್ಧ ಮಾತನಾಡ್ತಕ್ಕಂಥದ್ದು ಇವರೊಬ್ಬರಿಗೇನೆ ಅನ್ನೋ ಒಂದು ಚರ್ಚೆ ಆದಾಗ ಯಾವುದಾದ್ರು ರೀತಿಯಲ್ಲಿ ಸಿಕ್ಕಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಲ್ಲಾಗಲ್ಲ. ನಾವು ಒಂದು ಕಡೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ, ಇದು ಕಾನೂನು ಬಾಹಿರವಾಗಿದೆ, ಇದನ್ನು ವಿಡ್ರಾ ಮಾಡಬೇಕು, ಆ ಅರ್ಜಿನ ರಿಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡಲಿಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ಗೆ. ಅದರ ರೀತಿಯಲ್ಲಿ ನಾವು ರೆಸಲ್ಯೂಷನ್ ಮಾಡಿ ಮಾನ್ಯ ಗವರ್ನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ಅವರು ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವಕಾಶ ಇರೋದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮಾಡ್ತಕ್ಕಂಥ ಸೂಕ್ತ. ಅದನ್ನು ಮಾಡ್ದಲೇ ಹೋದರೆ ಕಾನೂನಿನ ಹೋರಾಟ ಇದೆ, ಜುಡಿಷಿಯಲ್ ಇದೆ, ಹೋಗ್ತೀವಿ. ಯಾವುದು ಕೂತಾಗಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಬದಲಾವಣೆಯೂ ಇಲ್ಲ, ಕೂತೂ ಇಲ್ಲ, ಯಾವುದೂ ಇಲ್ಲ. ಸಿದ್ದರಾಮಯ್ಯನ ಪರ ಈ ರಾಜ್ಯದ ಜನ ಇದ್ದಾರೆ, ಪಕ್ಷ ಇದೆ, 136 ಜನ ಶಾಸಕರಿದ್ದಾರೆ, 34 ಜನ ಮಂತ್ರಿಗಳು ಇದ್ದೀವಿ. ಅವ್ರ ಪಾದಯಾತ್ರೆನ ಕೇಳ್ತಿದ್ದೀವಿ. ಇವತ್ತು ನಮ್ಮದು ಬಿಡದಿನ ಸ್ಟಾರ್ಟ್ ಆಗಿದೆ. ಅವರವು ಹಗರಣಗಳಿದೆಲ್ಲ, ಅದಕ್ಕೆ ಉತ್ತರ ಕೊಡ್ರಪ್ಪ ಅಂತ. ಆಯಿತು, ನಮ್ಮದು ಹಗರಣ ಅಲ್ಲ, ಆಗಿರೋ ವ್ಯತ್ಯಾಸ.
ಇದರಲ್ಲಿ ಒಂದು ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದನ್ನು ನಾವೀಗಾಗಲೇ SIT ತನಿಖೆ ಮಾಡ್ತಾಯಿದೆ. ಅದರಲ್ಲಿ ಆಲ್ಮೋಸ್ಟ್ 90% ವಸೂಲಿ ಮಾಡ್ತಾಯಿದ್ದೀವಿ. ಯಾರ್ಯಾರು ತಪ್ಪಿದ್ದಾರೆ ಕ್ರಮ ತಗೊಂಡಿದ್ದೀವಿ. ಇವರು ಯಾವುದಾರ ಒಂದು ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರಾ? ಈಗ ದೇವರಾಜ್ ಅರಸು 46 ಕೋಟಿಗೆ 46 ಕೋಟಿನೂ ನುಂಗಿದ್ದಾರೆ, ಕ್ರಮ ತಗೊಂಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ. ಈ ಥರದವು ಹಲವಾರು 30-40 ಸಾಕಷ್ಟು ಹಗರಣಗಳಿದ್ದಾವೆ. ಇವತ್ತೆಲ್ಲ ಬಿಡುಗಡೆ ಮಾಡ್ತಾಯಿದ್ದೀವಿ ನಾವು. ಸೊ CBI ನಾವು ಹಿಂದೆ ಕೊಟ್ಟಿದ್ದೀವಿ. ಸೊ ಅವ್ರು ಯಾವುದೂ CBI ಕೊಟ್ಟಿಲ್ಲ, ನಾವು ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಸಮರ್ಥ ಇಲ್ಲದೆ ಇದ್ದಾಗ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ ಕೊಡ್ತೀವಿ. ಅವರಿಷ್ಟ, ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ. ಆರಂಭದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರು ಅಂದರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದರೆ ಮಾಡಲೇಬೇಕಲ್ಲ. ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನು ನಡೀತಿದೋ ಅದಕ್ಕೆ ನಮಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ನೀನು. ಇದ್ಯಾಕೆ ಸರ್ ಯಾವತ್ತೂ ಮಾತಿನಂತೆ ನಡ್ಕೊತಿದ್ರಿ, ಒಂದು ಸಲ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗೆ ಹೋದ್ರಿ ಅಂತ ನೀವು ಕೇಳಬೇಕು, ನಾನು ಕೇಳೋಕ್ಕಾಗದ? ಹಾಂ, ನಮ್ಮದು ಪಾದಯಾತ್ರೆ ಮಾಡಲ್ಲ ನಾವು. ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ. ಬಿಡದಿ ಇವತ್ತು, ನಾಳೆ ರಾಮನಗರ, ಸೊ 3ನೇ ತಾರೀಕು, 4ನೇ ತಾರೀಕು ಚನ್ನಪಟ್ಟಣ, 5ನೇ ತಾರೀಕು ಮದ್ದೂರು, 6ನೇ ತಾರೀಕು ಮಂಡ್ಯ, 7ನೇ ತಾರೀಕು ಶ್ರೀರಂಗಪಟ್ಟಣ, 9ನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ. ನಾವು ಪಾದಯಾತ್ರೆ ಮಾಡಲ್ಲ, ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಬರ್ತಾ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್.